ಪ್ರಧಾನಮಂತ್ರಿಯವರ ನಿವಾಸದ ಹೊರಗೆ ರಾಹುಲ್ ಗಾಂಧಿ ಅವರು ನಡೆಸಿದಂತ ಪ್ರತಿಭಟನೆಯನ್ನ ಸೋನಂ ವಾಂಗ್ಚುಕ್ ಅವ್ರ ಪತ್ನಿ ಗೀತಾಂಜಲಿ ಆಂಗ್ಮೋ ಅವರು ಅಪ್ರಾಮಾಣಿಕ ಅಂತ ಬಣ್ಣಿಸಿದ್ದಾರೆ. ಅವರು ಜಂತರ್ ಮಂತರ್ಗೆ ಬಂದು ಪ್ರತಿಭಟನೆಯಲ್ಲಿ ಕೈ ಜೋಡಿಸಿದ್ರೆ ಅದು ಪ್ರಾಮಾಣಿಕ ನಡೆಯಾಗ್ತಾ ಇತ್ತು. ಈಗ ಜನರನ್ನ ಮೂರ್ಖರನ್ನಾಗಿಸೋದಿಕ್ ಸಾಧ್ಯ ಇಲ್ಲ. ಇದು ಜಾಗೃತ ಭಾರತ. ಇಲ್ಲಿ ರಾಜಕಾರಣಿಗಳು ಜನರ ಕಣ್ಣಿಗೆ ಮಣ್ಣೆರಚೋದಿಕ್ ಸಾಧ್ಯ ಇಲ್ಲ. ರಾಜಕಾರಣಿಗಳು ಹೇಳಿದ್ದನ್ನ ಮಾಡಬೇಕು, ಇಲ್ಲದೆ ಇದ್ರೆ ಜಾಗೃತ ಯುವ ಜನರು ಅವರನ್ನ ತೆಗೆದು ಬಿಸಾಡ್ತಾರೆ ಅಂತ ಹೇಳಿದ್ದಾರೆ ಗೀತಾಂಜಲಿ ಅವರು. ಗೀತಾಂಜಲಿ ಅವರ ಪತಿ ಸೋನಂ ವಾಂಗ್ಚುಕ್ ಅವರು 3 ವಾರಗಳಿಂದ ಈ ದೇಶದ ಯುವ ಜನರ ಭವಿಷ್ಯಕ್ಕಾಗಿ ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ರು. ಅದಕ್ಕೆ ಗೀತಾಂಜಲಿ ಅವರು ಸಂಪೂರ್ಣ ಸಹಕಾರ ನೀಡಿದ್ದಾರೆ, ಜೊತೆ ನೀಡಿದ್ದಾರೆ. ಇಲ್ಲದೆ ಇದ್ದಿದ್ರೆ ಸೋನಂ ವಾಂಗ್ಚುಕ್ ಅವರು ಇಷ್ಟು ಸುದೀರ್ಘ ಕಾಲ ಇಂಥದೊಂದು ಚಳವಳಿ ನಡೆಸೋದಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಈಗ ಸೋನಂ ಅವರು ತಮ್ಮ ಉಪವಾಸವನ್ನ ಕೊನೆಗೊಳಿಸಿದ್ದಾರೆ. ಯಾವ ಸರ್ಕಾರದ ವಿರುದ್ಧ ಉಪವಾಸವನ್ನ ಪ್ರಾರಂಭ ಮಾಡಿದ್ರೋ ಅದೇ ಸರ್ಕಾರದ ಸಚಿವರು ಎದುರೇ ಅವರು ಉಪವಾಸ ನಿಲ್ಲಿಸಿದ್ದಾರೆ. ಹಾಗಾಗಿ ತಮ್ಮ ಪತಿ ಬಗ್ಗೆ, ಅವರ ಆಂದೋಲನದ ಬಗ್ಗೆ ಗೀತಾಂಜಲಿ ಅವರಿಗೆ ಕಾಳಜಿ, ಕಳಕಳಿ ಇರೋದು ಸಹಜನೇ. ಆದ್ರೆ ಗೀತಾಂಜಲಿ ಅವರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳಿರೋದ್ರಲ್ಲಿ ವಾಸ್ತವ ಇದೆಯಾ? ರಾಹುಲ್ ಗಾಂಧಿ ಅವರು ಎಂಥ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಅಂದ್ರೆ, ಅವರು ಜಂತರ್ ಮಂತರ್ಗೆ ಹೋಗಿದ್ರೆ ಇದೇ ಗೀತಾಂಜಲಿ ಅವರು ಮತ್ತೆ ಈ ಬಿಜೆಪಿ ಅವರು, ಅವ್ರ ಬೆಂಬಲಿಗರು ಏನ್ ಹೇಳ್ತಾ ಇದ್ರು? ವಿದ್ಯಾರ್ಥಿ ಯುವ ಜನರು ಪ್ರಾರಂಭ ಮಾಡಿದಂಥ ಈ ಚಳವಳಿಯ ಲಾಭ ಪಡೆದುಕೊಳ್ಳೋದಿಕ್ಕೆ, ಅದನ್ನ ಹೈಜಾಕ್ ಮಾಡ್ಕೊಳ್ಳೋದಿಕ್ಕೆ ರಾಹುಲ್ ಗಾಂಧಿ ಅಲ್ಲಿಗೆ ಬಂದು ಬಿಟ್ರು ಅಂತ ಇವರೇ ಹೇಳ್ತಾ ಇರಲಿಲ್ವಾ? ರಾಹುಲ್ ಗಾಂಧಿ ಸಿಜೆಪಿ ಚಳವಳಿಯನ್ನ ಅಪಹರಿಸೋದಿಕ್ಕೆ ಪ್ರಯತ್ನ ಪಡಲಿಲ್ಲ. ಇದರ ನೇತೃತ್ವದ ಮುಖ ಆಗೋದಿಕ್ಕೆ ಅವ್ರು ಯಾವತ್ತೂ ಕೂಡ ಪ್ರಯತ್ನಿಸಲಿಲ್ಲ. ಸೋನಂ ವಾಂಗ್ಚುಕ್ ಅಥವಾ ಈ ಹೋರಾಟವನ್ನ ಕಟ್ಟಿ ಬೆಳೆಸಿದಂತಹ ಯುವ ಜನರನ್ನ ಹಿಂದಿಕ್ಕೋದಿಕ್ಕೆ ರಾಹುಲ್ ಗಾಂಧಿ ಅವರು ಬಯಸಲೇ ಇಲ್ಲ. ಜನರ ಚಳವಳಿಯೊಂದು ಮುನ್ನೆಲೆಗೆ ಬಂದ ತಕ್ಷಣ ಅದರ ಪೂರ್ಣ ಶ್ರೇಯಸ್ಸನ್ನ ಕಬಳಿಸೋದಿಕ್ಕೆ ಧಾವಿಸುವಂತಹ ಬಹುತೇಕ ರಾಜಕಾರಣಿಗಳಿಗಿಂತ ರಾಹುಲ್ ಗಾಂಧಿ ಭಿನ್ನವಾಗಿ ನಿಂತರು. ಇಲ್ಲಿ ಅವರು ಪ್ರಜ್ಞಾಪೂರ್ವಕವಾಗಿನೇ ಹಿನ್ನೆಲೆಯಲ್ಲಿ ಉಳ್ಕೊಂಡ್ರು. ಈ ಚಳವಳಿಯು ತನ್ನದೇ ಆದಂತಹ ಗುರುತು, ನಾಯಕತ್ವ ಮತ್ತೆ ನೈತಿಕ ಶಕ್ತಿಯನ್ನ ಕಾಯ್ದುಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರು. ಅವರು ಪ್ರವೇಶ ಆಗಿದ್ದು ಪ್ರಜಾಸತ್ತಾತ್ಮಕ ಪ್ರತಿಭಟನೆಯ ಮೇಲೇನೆ ದಾಳಿಯಾದಾಗ ಮಾತ್ರನೇ. ವಿದ್ಯಾರ್ಥಿಗಳು ಮತ್ತೆ ಪ್ರತಿಭಟನಾಕಾರರು ಪೊಲೀಸ್ ಕ್ರಮವನ್ನ ಎದುರಿಸಬೇಕಾಗಿ ಬಂದಾಗ, ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದ ನಾಯಕ ಮಾಡಬೇಕಾದಂಥ ಕರ್ತವ್ಯವನ್ನೇ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಅವರು ಸಂಸತ್ತಿನ ಒಳಗಡೆ ಈ ಒಂದು ವಿಷಯವನ್ನ ಅತ್ಯಂತ ಬಲವಾಗಿ ಪ್ರಸ್ತಾಪಿಸಿದ್ದಾರೆ. ಅದಾದ ನಂತರ ಅದೇ ಪ್ರತಿರೋಧದ ಧ್ವನಿಯನ್ನ ಬೀದಿಗೂ ಕೂಡ ಕೊಂಡೊಯ್ದ್ರು. ತಾವು ಬಂಧನಕ್ಕೊಳಗಾಗಬಹುದು ಅಂತ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿದ್ರು ಕೂಡ ಇಬ್ರು ಮುಖ್ಯಮಂತ್ರಿಗಳು ಹಾಗೆ ಹಲವಾರು ಸಂಸದರೊಂದಿಗೆ ಅವರು ಪ್ರಧಾನಮಂತ್ರಿಯವರ ನಿವಾಸದತ್ತ ಪಾದಯಾತ್ರೆ ಹೋದ್ರು. ಅದು ರಾಜಕೀಯ ಲಾಭಕ್ಕಾಗಿ ಮಾಡಿದಂತ ಕೆಲಸ ಅಂತ ಯಾರಾದ್ರೂ ಹೇಳೋದಿಕ್ ಸಾಧ್ಯನಾ? ಅಷ್ಟಕ್ಕೂ ದೇಶದ ವಿಪಕ್ಷ ನಾಯಕ ಮಾಡೋದು ಎಲ್ಲಾನು ರಾಜಕೀಯನೇ ಅಲ್ವಾ? ಹಾಗಾದ್ರೆ ಈಗ ದೇಶದಲ್ಲಿ ನಡೀತಾ ಇರೋದು ದುಷ್ಟ ರಾಜಕೀಯ ಅಲ್ವಾ? ನೀಟ್ ಹಗರಣದಲ್ಲಿ ಶಿಕ್ಷಣ ಸಚಿವರು ರಾಜೀನಾಮೆಯನ್ನ ಕೊಡದೇ ಇರೋದು ರಾಜಕೀಯ ಅಲ್ವಾ? ಶಿಕ್ಷಣ ಸಚಿವರನ್ನ ಇಡೀ ಮೋದಿ ಸರ್ಕಾರ ಬಚಾವ್ ಮಾಡ್ತಾ ಇರೋದು ರಾಜಕೀಯ ಅಲ್ವಾ? ಯುವ ಜನರ ಚಳವಳಿ ವಿರುದ್ಧನೇ ಇಲ್ಲಿ ಸಲ್ಲದ ಆರೋಪ ಮಾಡಿಸ್ತಾ ಇರೋದು ರಾಜಕೀಯ ಅಲ್ವಾ? ಇವೆಲ್ಲವೂ ಕೂಡ ರಾಜಕೀಯನೇ ಆಗಿರುವಾಗ ರಾಹುಲ್ ಗಾಂಧಿ ಇದರಲ್ಲಿ ರಾಜಕೀಯ ಮಾಡ್ತಾರೆ ಅಂತ ಹೇಳೋದು ಬಾಲಿಶ ಆಗಲ್ವಾ? ಇದು ರಾಹುಲ್ ಗಾಂಧಿ ಅವರ ಪಾಲಿಗೆ ಪ್ರಧಾನಿಯವರ ನಿವಾಸದ ಎದುರು ಪ್ರತಿಭಟನೆ ಮಾಡೋದು ಅವರ ರಾಜಕೀಯ ಹೊಣೆಗಾರಿಕೆ ಆಗಿತ್ತದು. ಚಳುವಳಿಯೊಂದನ್ನ ಸ್ವಂತ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳೋದು ಮತ್ತೆ ಪ್ರಭುತ್ವವು ಅದನ್ನ ಹತ್ತಿಕ್ಕೋದಿಕ್ಕೆ ಪ್ರಯತ್ನ ಪಟ್ಟಾಗ ಅದರ ಬೆಂಬಲಕ್ಕೆ ನಿಲ್ಲೋದ್ರ ನಡುವೆ ಬಹಳ ವ್ಯತ್ಯಾಸ ಇದೆ. ಮೊನ್ನೆ ರಾಹುಲ್ ಗಾಂಧಿ ಅವರ ಹೋರಾಟವನ್ನ ಕೇವಲ ಅಪ್ರಾಮಾಣಿಕತೆ ಅಂತ ಸರಳೀಕರಿಸೋದು ರಾಹುಲ್ ಗಾಂಧಿ ಅವರಿಗೆ ಎಸಗುವಂತ ಅನ್ಯಾಯ ಮಾತ್ರ ಅಲ್ಲ, ಅದು ಈ ಪ್ರಜಾಸತ್ತಾತ್ಮಕ ರಾಜಕಾರಣಕ್ಕೆ ತಲುಪಲಾಗದಂತ ಕಠಿಣ ಮಾನದಂಡವನ್ನು ವಿಧಿಸಿದಾಗತ್ತೆ. ನಾಗರಿಕರ ಮೇಲೆ ದಾಳಿ ಆದಾಗ್ಲೆಲ್ಲ ವಿಷಯವನ್ನ ರಾಜಕೀಯಗೊಳಿಸಲಾಗ್ತಾ ಇದೆ ಅನ್ನುವಂಥ ಒಂದು ನಿಂದನೆಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಪ್ರಮುಖ ವಿರೋಧ ಪಕ್ಷ ಸುಮ್ಮನೆ ಕೂರಬೇಕು ಅನ್ನೋದಾದ್ರೆ ಆ ವಿರೋಧ ಪಕ್ಷದ ಅಸ್ತಿತ್ವದ ಉದ್ದೇಶ ಆದ್ರೂ ಏನು? ಹಾಗಾದ್ರೆ ವರ್ಷಗಳಿಂದ ಹಲವರು ಪ್ರಜಾಸತ್ತಾತ್ಮಕ ಪ್ರತಿರೋಧಗಳು ಛದ್ರ ಹೋಗೋದ್ರ ಅಪಾಯಗಳ ಬಗ್ಗೆ ಎಚ್ಚರಿಕೆ ನೀಡ್ತಾನೆ ಬಂದಿದ್ದಾರೆ. ವಿರೋಧ ಪಕ್ಷಗಳ ಒಳಗಿನ ಭಿನ್ನಾಭಿಪ್ರಾಯಗಳು ಅಂತಿಮವಾಗಿ ಈಗ ಪ್ರಸ್ತುತ ಅಧಿಕಾರದಲ್ಲಿರೋರಿಗೆ ಹೇಗೆ ಬಲ ತುಂಬುತ್ತವೆ ಅನ್ನೋದನ್ನ ಬೆಟ್ಟು ಮಾಡಿ ತೋರಿಸಿದ್ದಾರೆ. ಇವತ್ತು ಆ ಎಚ್ಚರಿಕೆಯ ಮಾತುಗಳನ್ನ ಕೇವಲ ಘೋಷಣೆಗಳಿಂದ ತಳ್ಳಿ ಹಾಕದೇನೆ ಹೆಚ್ಚಿನ ಗಂಭೀರತೆಯಿಂದ ಆಲಿಸಬೇಕಾಗಿದೆ. ಭಾರತ ಈಗಾಗ್ಲೇನೆ ಒಂದು ನೋವಿನ ಪಾಠವನ್ನ ಕಲ್ತಿದೆ. ಇತಿಹಾಸ ನಮಗೆ ವಿವೇಚನೆಯನ್ನ ಕಲಿಸ್ಬೇಕೇ ಹೊರತು ಹಳೆಯ ತಪ್ಪುಗಳನ್ನೇ ಮತ್ತೆ ಮಾಡೋದಕ್ಕೆ ಪ್ರಚೋದನೆಯನ್ನ ನೀಡಬಾರ್ದು. ಸಾಮಾಜಿಕ ಚಳುವಳಿಗಳು ಮತ್ತೆ ಸಂಸದೀಯ ವಿರೋಧ ಪಕ್ಷಗಳು ಶತ್ರುಗಳಲ್ಲ, ಅವು ಪ್ರಜಾಪ್ರಭುತ್ವದ ಪರಸ್ಪರ ಪೂರಕವಾದ 2 ಪ್ರಮುಖ ಸ್ತಂಭಗಳು. ಚಳುವಳಿ ಜನರ ನೈತಿಕ ಧ್ವನಿಯನ್ನ ರೂಪಿಸಿದ್ರೆ ಇನ್ನೊಂದು ಆ ಧ್ವನಿಯನ್ನ ಶಾಸನ ಸಭೆಗಳು, ನ್ಯಾಯಾಲಯಗಳು ಮತ್ತೆ ಗಣರಾಜ್ಯದ ಸಂಸ್ಥೆಗಳಿಗೆ ತಲುಪಿಸುತ್ತೆ. ಈ ಶಕ್ತಿಗಳು ಪರಸ್ಪರ ಅಪನಂಬಿಕೆಯಿಂದ ನೋಡೋದಿಕ್ಕೆ ಏನಾದ್ರೂ ಶುರು ಮಾಡಿದ್ರೆ ಅದರಿಂದ ಅಂತಿಮವಾಗಿ ಗೆಲ್ಲೋದು ಸರ್ವಾಧಿಕಾರಿ ಶಕ್ತಿ ಮಾತ್ರ.
ಯಾವುದೇ ಚಳವಳಿ ವೈಯಕ್ತಿಕ ಪ್ರತಿಷ್ಠೆ, ನೈತಿಕ ಹಠಮಾರಿತನ ಅಥವಾ ರಾಜಕೀಯ ಸಂಶಯಗಳಿಗೆ ಸಂವಿಧಾನವನ್ನ ರಕ್ಷಣೆ ಮಾಡುವಂತ ದೊಡ್ಡ ಹೋರಾಟಕ್ಕಿಂತ ಪ್ರಾಮುಖ್ಯತೆಯನ್ನ ನೀಡಬಾರದು. ಪ್ರಜಾಸತ್ತಾತ್ಮಕ ಶಕ್ತಿಗಳು ತಮ್ಮೆದುರಿಗಿನ ನೈಜ ಸವಾಲನ್ನ ಎದುರಿಸೋ ಬದಲು ತಮ್ಮಲ್ಲೇ ಕಿತ್ತಾಡ್ಕೊಳ್ಳುವಂತ ಮತ್ತೊಂದು ದುಷ್ಟ ಚಕ್ರ ಭಾರತಕ್ಕೆ ಈಗ ಸದ್ಯಕ್ಕೆ ಅಗತ್ಯ ಇಲ್ಲ. ರಾಹುಲ್ ಗಾಂಧಿ ದೇಶಾದ್ಯಂತ ಪಾದಯಾತ್ರೆ ನಡೆಸಿದ್ದಾರೆ, ಸಾಮಾನ್ಯ ಜನರ ಮಾತುಗಳನ್ನ ಆಲಿಸಿದ್ದಾರೆ. ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು, ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರು ಮತ್ತೆ ನಿರುದ್ಯೋಗಿಗಳ ಪರವಾಗಿ ಅವರು ಧ್ವನಿ ಎತ್ತಿದ್ದಾರೆ. ಜೊತೆಗೆ ಸಂವಿಧಾನಾತ್ಮಕ ಮೌಲ್ಯಗಳನ್ನ ತಮ್ಮ ರಾಜಕೀಯದ ಕೇಂದ್ರ ಬಿಂದುವನ್ನಾಗಿ ಪದೇ ಪದೇ ಸ್ಥಾಪಿಸಿದ್ದಾರೆ. ಅವರ ಸಿದ್ಧಾಂತ ಅಥವಾ ಪಕ್ಷದ ಜೊತೆಗೆ ಇಲ್ಲಿ ಭಿನ್ನಾಭಿಪ್ರಾಯಗಳು ಇರಬಹುದು, ಆದ್ರೆ ಯಾವುದೇ ರಾಜಕೀಯ ಲಾಭ ಇಲ್ಲದೆ ಇದ್ರೂ ಕೂಡ ಸಂಕಷ್ಟದಲ್ಲಿರುವಂತಹ ಜನರ ಪರವಾಗಿ ನಿಲ್ಲುವಂತ ಅವ್ರ ಬದ್ಧತೆಯನ್ನ ಯಾವುದೇ ನಿಷ್ಪಕ್ಷ ವೀಕ್ಷಕ ನಿರಾಕರಿಸೋದಿಕ್ ಸಾಧ್ಯನೇ ಇಲ್ಲ. ನಿಜವಾದ ನಾಯಕರು ಅದನ್ನೇ ಮಾಡ್ತಾರೆ. ಅವರು ಪ್ರಚಾರದ ಬೆಳಕಲ್ಲಿ ಬಂದು ನಿಂತ್ಕೊಂಡು ಲಾಭ ಬಾಚಿಕೊಳ್ಳೋದಿಲ್ಲ. ಈಗ ತಮ್ಮ ಮೌನವೇ ಎಲ್ಲಿ ಒಂದು ದ್ರೋಹ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅವರು ಅನಿವಾರ್ಯವಾಗಿ ಅಲ್ಲಿಗೆ ಆಗಮಿಸ್ತಾರೆ. ರಾಹುಲ್ ಗಾಂಧಿ ಅವರು ಯಾವತ್ತೂ ಕೂಡ RSS ಹಾಗೆ ಬಿಜೆಪಿ ಜೊತೆಗೆ ಹೊಂದಾಣಿಕೆಯನ್ನ ಮಾಡ್ಕೊಂಡವರಲ್ಲ. ಅವ್ರು ಯಾವತ್ತೂ ಕೂಡ ಪ್ರಧಾನಿ ಮೋದಿ ಜೊತೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಲ್ಲ. ತಮಗ್ ಲಾಭ ಇದೆ ಅಂತ ಕಂಡಾಗ ಪ್ರಧಾನಿ ಮೋದಿಯ ಈ ಭಟ್ಟಂಗಿತನ ಮಾಡಿದವರಲ್ಲ. ರಾಹುಲ್ ಗಾಂಧಿ ಅವರು ಯಾವತ್ತೂ ಕೂಡ ತಮ್ಮ ಹೋರಾಟವನ್ನ ಮೊಟಕುಗೊಳಿಸಿಲ್ಲ, ಅದನ್ನ ಕೈ ಬಿಟ್ಟಿಲ್ಲ ಅವರು. ರಾಹುಲ್ ಗಾಂಧಿಯ ನಾಯಕತ್ವದ ಬಗ್ಗೆ, ಕಾಂಗ್ರೆಸ್ ಬಗ್ಗೆ, ಅದರ ಈ ಹಿಂದಿನ ನಿಲುವು ನಿರ್ಧಾರಗಳ ಬಗ್ಗೆ ಇಲ್ಲಿ ನೂರಾರು ಆಕ್ಷೇಪಗಳು ಇರಬಹುದು. ಮತ್ತೆ ಆ ಎಲ್ಲ ಆಕ್ಷೇಪಗಳು ಕೂಡ ಸಮರ್ಥನೀಯನೇ. ಆದ್ರೆ ಈಗ ರಾಹುಲ್ ಗಾಂಧಿ ಮಾಡ್ತಾ ಇರುವಂತ ಹೋರಾಟದ ಬಗ್ಗೆ ಅನಗತ್ಯ ಟೀಕೆ ಮಾಡೋದು, ಅವ್ರ ಪ್ರಾಮಾಣಿಕತೆಯನ್ನ ಪ್ರಶ್ನೆ ಮಾಡೋದು, ಚಳುವಳಿಗಳು ತಮಗ್ ತಾವೇ ಮಾಡ್ಕೊಳ್ಳುವಂತ ನಷ್ಟ ಆಗುತ್ತೆ. ರಾಹುಲ್ ಗಾಂಧಿ ಅವ್ರ ಪ್ರವೇಶದಿಂದಾಗಿ ಹೇಗೆ ಈ ಪರಿಸ್ಥಿತಿ ಒಂದೇ ಒಂದು ರಾತ್ರಿಯಲ್ಲಿ ಬದಲಾಯಿತು ಅನ್ನೋದನ್ನ ಇಡೀ ದೇಶನೇ ನೋಡಿದೆ. ವಿದ್ಯಾರ್ಥಿಗಳ ಈ ತಿಂಗಳುಗಳ ಚಳವಳಿಗೆ ದೇಶದ ವಿಪಕ್ಷ ನಾಯಕನ ಎಂಟ್ರಿ ಹೇಗೆ ದೊಡ್ಡ ರಾಜಕೀಯ ಬಲ ತುಂಬಿತು ಅನ್ನೋದನ್ನ ಕೂಡ ಗೀತಾಂಜಲಿ ಅವರು ನೋಡಿದ್ದಾರೆ. ಪ್ರಜಾಸತ್ತಾತ್ಮಕ ಪ್ರತಿರೋಧವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ವಿರೋಧ ಮಾಡಿ ನಿಲ್ಲವರನ್ನ ಪ್ರಶ್ನೆ ಮಾಡುವಂತ ಸಮಯ ಇದಲ್ಲ. ಬೆಳೀತಾ ಇರುವಂತ ಕೋಮುವಾದಿ ರಾಜಕಾರಣದ ವಿರುದ್ಧ ಸಾಧ್ಯ ಆದಷ್ಟು ವ್ಯಾಪಕವಾದ ಜಾತ್ಯತೀತ ಮತ್ತೆ ಸಂವಿಧಾನಾತ್ಮಕ ಐಕ್ಯತೆಯನ್ನ ಕಟ್ಟಬೇಕಾದಂತ ಸಮಯ ಇದು. ಇತಿಹಾಸ ಯಾರು ಪ್ರಜಾಪ್ರಭುತ್ವಕ್ಕೆ ರಕ್ಷಣೆ ಬೇಕಾದಾಗ ಒಟ್ಟಾಗಿ ನಿಂತರು ಅನ್ನೋದನ್ನ ನೆನಪಲ್ಲಿಡುತ್ತೆ. ವೀಕ್ಷಕರ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ, ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.